ಯಾದಗಿರಿ ತಾಲೂಕಿನ ಹಡಗಿಮುದ್ರ ಗ್ರಾಮದ ಡಬ್ಬಿಣ ಕೆರೆಯಲ್ಲಿ ದಿನನಿತ್ಯ ಚಂದ್ರಪ್ಪ ಬಂಡಿಮನೆ ಎಂಬ ಮೀನುಗಾರ ಸಾಯಂಕಾಲ ಬಲೆ ಬಿಟ್ಟು ಬೆಳಿಗ್ಗೆ ಮೀನು ತೆಗಿತಾರೆ. ಆ ಸಂದರ್ಭದಲ್ಲಿ ಬಲೆಗೆ ಬೃಹತ್ ಗಾತ್ರದ ಮೊಸಳೆ ಬಿದ್ದಿದೆ. ಇದನ್ನ ಕಂಡು ತಕ್ಷಣವೇ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮದ್ನಾಳ್ ಅವರಿಗೆ ಕರೆ ಮಾಡಿ ತಿಳಿಸಿದ್ದಾರೆ. ಆ ತಕ್ಷಣವೇ ಉಮೇಶ್ ಕೆ ಮದ್ನಾಳ್ ಅವರು ಸ್ಥಳಕ್ಕೆ ಬಂದು ನೋಡಿ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ. ಅಧಿಕಾರಿಗಳ ತಂಡ ಸ್ಥಳಕ್ಕೆ ಭೇಟಿ ನೀಡಿ ಸುರಕ್ಷಿತವಾಗಿ ಮೊಸಳೆ ಸೆರೆ ಹಿಡಿದು ಅರಣ್ಯ ಇಲಾಖೆ ಗಮನ ತರಲು ಪ್ರಯತ್ನಿಸಿದ್ದು, ಮೀನುಗಾರ ಚಂದ್ರಪ್ಪ ಅವರಿಗೆ ಬುರಾನುದ್ದೀನ್ ಅವರು ಸ್ಥಳದಲ್ಲೇ ಸನ್ಮಾನಿಸಿದ್ರು. ಈ ಬಳಿಕ ವಲಯ ಅರಣ್ಯಾಧಿಕಾರಿ ಬುರಾನುದ್ದೀನ್ ಮಾತನಾಡಿ, ಗ್ರಾಮಸ್ಥರು ಭಯ ಪಡಬಾರದು, ಯಾರೊಬ್ರು ಒಬ್ಬರಾಗಿ ಮೊಸಳೆ ಹಿಡಿಯುವಂತಹ ಸಾಹಸಕ್ಕೆ ಹೋಗಬಾರದು, ಜಾನುವಾರುಗಳಿಗೆ ನೀರು ಕುಡಿಸುವಾಗಲೂ ಜಾಗೃತರಾಗಿರುವಂತೆ ಸಲಹೆ ನೀಡಿದ್ದಾರೆ. ಈ ಹಿನ್ನೆಲೆ ಉಮೇಶ್ ಕೆ ಮದ್ನಾಳ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಸ್ಥಿತಿಯನ್ನ ಪರಿಶೀಲಿಸಿದ್ರು. ಉಮೇಶ್ ಮದ್ನಾಳ್ ಅವರ ಕರೆಗೆ ತಕ್ಷಣ ಸ್ಪಂದಿಸಿದ ಅರಣ್ಯ ಇಲಾಖೆ ಅಧಿಕಾರಿಗಳ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಇದೇ ಸಂದರ್ಭದಲ್ಲಿ ಮರೆಪ್ಪ, ಪವನ್, ಈರಪ್ಪ, ಮುದ್ದೆಪ್ಪ, ಶಿವಪ್ಪ, ದೇವಪ್ಪ, ಭೀಮಪ್ಪ, ಶಿವಪ್ಪ, ತಿಪ್ಪಣ್ಣ, ನಾಗಪ್ಪ, ಶೇಖಪ್ಪ, ನಿಂಗಪ್ಪ, ರಮೇಶ್ ಸೇರಿ ಹಲವರು ಉಪಸ್ಥಿತರಿದ್ದರು. ಯಾದಗಿರಿ ತಾಲೂಕಿನ ಯಡಗಿಮದ್ರಿ ಗ್ರಾಮದ ಹೊರವಲಯದಲ್ಲಿರತಕ್ಕಂಥ ಡಬ್ಬಿನ ಕೆರೆಯಲ್ಲಿ ರೈತರು ಏನದ ನಿರಂತರವಾಗಿ ಮೀನು ಹಿಡಿತಕ್ಕಂಥ ಸಾಯಂಕಾಲ ಬಲಿ ಬಿಟ್ಟು ಮುಂಜಾನೆ ಮೀನು ತೆಗಿತಕ್ಕಂಥ ಕೆಲಸ ಸರ್ವಸಾಮಾನ್ಯ ಮೊದಲಿಂದ ಮಾಡ್ಕೊಂಬಂದ್ರೆ. ಆದರೆ ನಿರಂತರ ಮಳೆಲಿಂತ ಏನದ ಒಳ್ಳೆಯಾಗಿರತಕ್ಕಂಥ ಮೊಸಳೆ ಏನದ ಈ ಕೆರೆ ಸೇರ್ಪಡೆ ಆಗಿರ್ತಕ್ಕಂಥದ್ದು. ಆ ಬಲಿಗೆ ಸಿಗಬಿದ್ದು ನಮ್ಮ ಯಾರು ಮರ್ಯಪ್ಪನ ರೈತ ಆಗಿರ್ತಕ್ಕಂಥ ಮರ್ಯಪ್ಪನ ಗಮನಕ್ಕೆ ತಂದರು. ಮರ್ಯಪ್ಪ ಏನು ಮಾಡಿದ ನಮ್ಮ ಗಮನಕ್ಕೆ ತಂದಾಗ ತಕ್ಷಣ ಅರಣ್ಯ ಇಲಾಖೆ ಅಧಿಕಾರಿಗಳು ಹೇಳಿದಾಗ ತಕ್ಷಣ ಅವರೆಲ್ಲ ಬಂದು ಕೇಸಿ ಅದನ್ನು ಸೆರೆ ಹಿಡಿದು ತೊಗೊಂಡು ಹೋಗ್ತಕ್ಕಂಥ ಕೆಲಸ ಮಾಡ್ರೆ. ಇದು ಒಳ್ಳೆ ಬೆಳವಣಿಗೆ. ಇತ್ತಿಗೂ ಮೀನುಗಾರಿಗೂ ಅನಾಹುತ ಆಗಿಲ್ಲ, ಯಾರಿಗೆ ಅನಾಹುತ ಆಗಿಲ್ಲ. ಆದರೆ ಮುಂದಿನ ದಿವಸದಲ್ಲಿ ಏನದ ಇಂಥವೇನೋ ಗಮನಕ್ಕೆ ಬಂದಾಗ ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳು ಗಮನಕ್ಕೆ ತರಬೇಕು. ಮತ್ತೇನದಂದರೆ ಯಾರಿಗೆ ಅನಾಹುತ ಆಗಬಾರ್ದು, ದನ ಕರುಗಳೇನೋ ಅಲ್ಲಿ ಆಜುಬಾಜು ಇರ್ತಕ್ಕಂಥವ್ರು ಎಲ್ಲರೂ ಜಾಗೃತಿ ಇರ್ಬೇಕಂತಕ್ಕಂಥದ್ದು ರೈತರು ನಂದೊಂದು ಕಳಕಳಿ ಮನವಿ. ಯಡಗಿಮದ್ರಾಗ ನೀರಿಗೆ ಬಂದಿದ್ದೀವಿ ರೀ, ಕೆರೆಗೆ ಡಬ್ಬಿನ ಕೆರೆಗೆ ಅಂತೇಳಿ ಮೊಸಳೆ ಸಿಕ್ಕಿತ್ರಿ. ಅಲ್ಲಿ ಹೆಂಗ್ ಸಿಕ್ಕಿತ್ರಿ? ಏನೇನಾಗಿತ್ತು? ಸಂಜೆ ಕಡೆ 6 ಗಂಟೆಗೆ ಬಲಿ ಬಿಡಕ್ಕೆ ಬಂದಿದ್ದೀವಿ ರೀ ನಾವು. ಬಲಿ ಬಿಡೋ ಟೈಮ್ನಾಗ ಬಲಿ ಬಿಟ್ಟು ಮನೆಗೆ ಹೋಗಿವ್ರಿ. ಬೆಳಗ್ಗೆ ಬರೋಷ್ಟರಲ್ಲಿ ಬಿದ್ದುಬಿಟ್ಟದ್ರಿ ಮೊಸಳೆ. ಅದ್ರ ನೋಡಿಕೊಂಡು ನಮ್ಮ ಮುದ್ನಾಳ್ ಉಮೇಶ್ ಅಣ್ಣ ಅವ್ರು ಫೋನ್ ಮಾಡಿದ್ವಿ. ಆನ್ ಸ್ಪಾಟ್ ಇಲ್ಲಿಗೆ ಬಂದ್ಕೊಂಡು ಸ್ಥಳಕ್ಕೆ ಗಮನಿಸಿ ನಮ್ಗೆ ಏನಾದ್ರು ಹಿಡಿಯೋಕೆ ವ್ಯವಸ್ಥೆ ಮಾಡಿಕೊಟ್ರು. ಅದಕ್ಕೆಲ್ಲ ಕೈಗೂಡಿಸ್ಕೊಂಡು ಹಿಡಿದಿವ್ರಿ ಮೊಸಳೆ. ಇವಾಗ ಪೊಲೀಸ್ ಅಧಿಕಾರಿಗಳೆಲ್ಲ ಬಂದ್ಕೊಂಡು ಅಲ್ಲೇಕೆ ಅವರೆಲ್ಲ ಬಂದ್ಕೊಂಡು ಒಯ್ದು ಬಿಟ್ಟಾರ್ರಿ, ಹಿಡ್ಕೊಂಡು ಒಯ್ದಾರ್ರಿ ಜೀಬ್ನಾಗ ಇಟ್ಕೊಂಡು. ಯಾರ್ಯಾರು ಹಿಡಿದ್ರಿ? ಮುದ್ನಾಳ್ ಉಮೇಶ್ ಅಣ್ಣ ಅವರು, ನಮ್ಮ ಗ್ಯಾಂಗ್ ಮೀನವಡಿ ಅವರು ಎಲ್ಲ ಹಿಡ್ಕೊಂಡು ಹೊರಗೆ ತೊಗೊಂಬಂದಿವ್ರಿ. ಅದು ಇಲ್ಲಿ ಯಡಗಿಮದ್ರಿ ಗ್ರಾಮದಲ್ಲಿ ಕೆರೆ ಒಳಗಡೆ ಮೊಸಳೆನ ಹಿಡ್ದಿದ್ದೀವಿ. ನಮ್ಮ ಉಮೇಶ್ ಅಣ್ಣವ್ರಿಗೆ ಕರೆದಿದ್ದು ಬೆಳಗ್ಗೆ. ಅದು ನೋಡಿಬಿಟ್ಟು ಬೆಳಗ್ಗೆನೆ ಫೋನ್ ಹಚ್ಚಿದ್ದೀವಿ. ಅವರು ಡಿಪಾರ್ಟ್ಮೆಂಟ್ದವ್ರಿಗೆ ಕರೆಸಿಬಿಟ್ಟು ಅವ್ರಿಗೆ ಏನು ತೊಂದರೆ ಇಲ್ಲಾರ್ದಂಗೆ, ಯಾರಿಗೆ ಏನು ತೊಂದರೆ ಇಲ್ಲಾರ್ದಂಗೆ ಹಿಡಿದಗೇಸಿಂದ ಉಮೇಶ್ ಅಣ್ಣವ್ರು ಸಪೋರ್ಟ್ ಮಾಡಿದಾರೆ. ನಮ್ಗೆ ಸಪೋರ್ಟ್ ಮಾಡಿದಕ್ಕೆ ಎಲ್ಲ ಡಿಪಾರ್ಟ್ಮೆಂಟ್ದವ್ರು ಸೇರಿಸಿಗೇಸಿಂದ ಹಿಡಿದು ಕೊಟ್ಟಿದ್ದೀವಿ. ಕೊಟ್ಟ ಮೇಲೆ ಈಗ ತೊಗೊಂಡು ಅದಕ್ಕೆ ಏನು ಮಾಡ್ಲಾರಂಗೆ ಸ್ಥಳಾಂತರ ಮಾಡ್ರಿ. ಏನು ಮಾಡ್ಲಾರ್ದಂಗೆ ಸ್ಥಳಾಂತರ ಮಾಡಿ. ಬ್ಯೂರೋ ರಿಪೋರ್ಟ್, SSV ನ್ಯೂಸ್, ಯಾದಗಿರಿ.